ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 111 ಇಂದಿನ ಸಂಚಿಕೆಯಲ್ಲಿ ರಾಘವನ್ ಕೂಡ ಸರ್ಚಿನ ಹಾಕಿದ್ರಿಂದ ಓಕೆ ಎಂದು ಪರ್ಮಿಷನ್ ಕೊಟ್ಟರು. ಇನ್ನೊಂದು ಕಡೆ ಈಗಿನ್ನೂ ಚೇತರಿಸ್ಕೊಳ್ತಿದ್ದ ಯಮುನಾ ಸ್ಥಿತಿ ಸ್ವಲ್ಪ ಗಂಭೀರವಾಗಿತ್ತು. ಅವರಿಗೂ ಟ್ರಿಪ್ಸ್ ಹಾಕಿದ್ರು. ಇನ್ನು ಸುಧಾ ಅವರು ರಮೇಶ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು. ರಮೇಶ್ ಮಗನಿಗೆ ಏನಾಗಿದೆಯೋ ಎನ್ನುವ ಗಾಬರಿಲಿ ಅದೆಲ್ಲಿ ತಮ್ಮ ಫೋನ್ ಬಿಟ್ಟರೋ ಒಂದು ಗೊತ್ತೇ ಇಲ್ಲ. ಅವರಿಗೆ ಸದ್ಯಕ್ಕೆ ತಮ್ಮ ಮಗ ಸಿಕ್ಕರೆ ಸಾಕು ಅನ್ನೋದೇ ಅವರ ತಲೆಯಲ್ಲಿ ಇದ್ದಿದ್ದು. ಅತ್ತ ಕೊನೆಗೂ ಭೀಷ್ಮ ಟೀಮ್ ಸಕ್ಸಸ್ ಆಯಿತು. ನೀರಿನ ಸೋಂಪಿನಲ್ಲಿ ತಮ್ಮನ್ನು ಅಡಗಿಸಿದ್ದ ಕೆಲವು ಜನರು ಸಿಕ್ಕರು. ಭೀಷ್ಮ ಟೀಮ್ ಹೋಪ್ನಲ್ಲಿ ಒಬ್ಬೊಬ್ಬರನ್ನು ಮೇಲೆ ಎತ್ತಿದ್ರು. ರಮೇಶ್ ಅಲ್ಲಿಗೆ ಬಂದು ಒಬ್ಬೊಬ್ಬರನ್ನು ಎತ್ತುವಾಗಲೂ ಅವರ ಹೃದಯದ ಬಡಿತ ಜೋರಾಗಿತ್ತು. ಕೊನೆಗೂ ಸ್ವಲ್ಪ ಜನರನ್ನು ಮೇಲೆತ್ತಿದ ಮೇಲೆ ಸ್ಲಿಮ್ ಆ್ಯಂಡ್ ಫಿಟ್ ಇರುವ ಬ್ಲ್ಯಾಕ್ ಡ್ರೆಸ್ ಆದಿ ಕಣ್ಣಿಗೆ ಬಿದ್ದ. ಅವನನ್ನು ಮೇಲೆ ತಂದು ನೋಡಿದ್ರೆ ರಮೇಶ್ ಆದಿ ಎಂದು ಅವನ ಮಗನ ಉಸಿರನ್ನು ಮೊದಲು ಚೆಕ್ ಮಾಡಿದ್ರು. ಮುಂದೆ ಆದಿ ಮೆಲ್ಲಗೆ ಉಸಿರಾಡ್ತಿದ್ದ. ಅವನ ಉಸಿರಾಟ ಸ್ವಲ್ಪ ಕಡಿಮೆ ಇದ್ದಿದ್ದು ನೋಡಿದ ಭೀಷ್ಮ ಟೀಮ್ ಡಾಕ್ಟರ್ ಎಂದು ಜೋರಾಗಿ ಕರೆದ್ರು. ಅಲ್ಲೇ ಇದ್ದ ಡಾಕ್ಟರ್ ಬಂದು ಆದಿನ ನೋಡಿ ಅವನಿಗೆ CPR ಥೆರಪಿ ಶುರು ಮಾಡಿ ಆಕ್ಸಿಜನ್ ಮಾಸ್ಕ್ ಹಾಕಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಎಂದರು. ಇನ್ನುಳಿದವರು ಸೇಮ್ ಕಂಡೀಷನ್ನಲ್ಲಿ ಇದ್ದರೆ ಇನ್ನೂ ಕೆಲವರು ಉಸಿರುಗಟ್ಟಿ ತಮ್ಮ ಉಸಿರು ಬಿಟ್ಟಿದ್ರು. ಭೀಷ್ಮ ಟೀಮ್ ಕೆಲಸ ನೋಡಿದ ಪೊಲೀಸ್ ಅಪ್ರಿಷಿಯೇಟ್ ಮಾಡುತ್ತಾ ತಮ್ಮ ಕೆಲಸನ ಮುಂದುವರಿಸಿದ್ರು. ರಮೇಶ್ ತಮ್ಮ ಮಗನನ್ನು ಆಂಬುಲೆನ್ಸ್ನಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡೋಗಿ ಅಡ್ಮಿಟ್ ಮಾಡಿ ಮನೆಯವರಿಗೆ ಈ ವಿಷಯ ತಿಳಿಸ್ಬೇಕು ಎಂದು ತಮ್ಮ ಫೋನ್ಗಾಗಿ ಹುಡುಕಿದ್ರೆ ಅವರ ಫೋನ್ ಕಾಣಲಿಲ್ಲ. ಅಷ್ಟೊತ್ತಿಗೆ ಭೀಷ್ಮ ಟೀಮ್, ಸರ್, ನಾವು ಇನ್ಫಾರ್ಮ್ ಮಾಡಿದ್ವಿ, ಯು ಡೋಂಟ್ ವರಿ, ನಾವು ನಿಮ್ಮ ಜೊತೆ ಇದ್ದೀವಿ ಎಂದರು. ಅಲ್ಲಿ ಆದಿ ಇದ್ದ ಹಾಸ್ಪಿಟಲ್ನಲ್ಲಿ ಎದುರಿಗೆ ಆದಿ ಬದುಕಿರುವ ಇನ್ಫಾರ್ಮೇಷನ್ ಬಂದಿದ್ದೇ ತಡ ಮಾಡದೆ ಸುಧಾ ಅವರಿಗೆ ಹೋಗಿ, ಅಮ್ಮ, ಬಾಸ್ ಇಸ್ ಅಲೈವ್ ಎಂದ ಖುಷಿಲಿ. ಸುಧಾ ಅವರು, ಏನು ಹೇಳ್ತಿದ್ಯಾ ಎಂದರು. ಯದು, ಹೌದು, ನಮ್ಮ ಬಾಸ್ಗೆ ಏನೂ ಆಗಿಲ್ಲ. ಅವರು ಸ್ವಲ್ಪ ಹೊಗೆ ಮತ್ತು ಆ ಬಿಸಿ ಶಾಖಕ್ಕೆ ಪ್ರಜ್ಞೆ ಕಳ್ಕೊಂಡಿದ್ದಾರಂತೆ. ಈಗೇನೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ನನ್ನ ಟೀಮ್ ಕಾಲ್ ಮಾಡಿದರು. ರಮೇಶ್ ಸರ್ ಕೂಡ ಅಲ್ಲೇ ಇದ್ದಾರಂತೆ ಎಂದು ತನ್ನ ಟೀಮ್ಗೆ ಕಾಲ್ ಮಾಡಿ ರಮೇಶ್ ಅವ್ರ ಜೊತೆ ಸುಧಾ ಅವ್ರನ್ನ ಮಾತಾಡ್ಸೋಕ್ಕೆ ಹೇಳಿದರು. ಆ ಕಡೆ ರಮೇಶ್, ಸುಧಾ, ಆದಿ ಹೇಗಿದ್ದಾಳೆ ಎಂದರು ಒಂದೇ ಉಸಿರಲ್ಲಿ. ಸುಧಾ ಅವರು, ನಿಮ್ಮ ಫೋನಲ್ಲಿ ಎಷ್ಟು ಸಲ ಕಾಲ್ ಮಾಡ್ತಿದ್ದೀನಿ ಎಂದರು ಅಳುತ್ತಾ. ರಮೇಶ್, ಅಯ್ಯೋ, ಅದೆಲ್ಲೋಯ್ತು ಗೊತ್ತಿಲ್ಲ ಸುಧಾ. ಅದು ಬಿಡು, ಇಲ್ಲಿ ಆದಿ ಸೇಫ್ ಆಗಿದ್ದಾನೆ, ನೀವೇನು ಚಿಂತೆ ಮಾಡಬೇಡಿ. ಅವನು ಕಣ್ಬಿಟ್ಟ ತಕ್ಷಣ ಡಾಕ್ಟರ್ನ ಕೇಳಿ ಇಲ್ಲಿಂದ ಹೊರಡ್ತೀವಿ ಎಂದು. ಅಲ್ಲಿ ಎಲ್ಲ ಓಕೆನಾ ಎಂದರು ತುಸು ಅಸಮಾಧಾನದಲ್ಲೇ. ಸುಧಾ ಅಳುತ್ತಾ, ಏನೂ ಸರಿ ಇಲ್ಲ ದಿ. ಆದ್ಯಾಗೆ ನೋಡಿದ್ರೆ ಹೆವಿ ಬ್ಲೀಡಿಂಗ್ ಶುರುವಾಗಿದೆ. ಇನ್ನು ಯಮುನಾಗೆ ಪ್ರಜ್ಞೆನೇ ಇಲ್ಲ ಎಂದರು. ರಮೇಶ್, ಏನು ಎಂದು ರಾಘವನ್ಗೆ ಫೋನ್ ಕೊಡು ಎಂದರು ಆತಂಕದಲ್ಲೇ. ಸುಧಾ, ತಗೊಳ್ಳಿ ರಮೇಶ್ ಎಂದು ಫೋನ್ ಕೊಟ್ಟು, ದೇವ್ರೆ, ನನ್ನ ಮಗನ ಉಳಿಸಿದೆ ಎಂದು ಅಲ್ಲೇ ಕೈ ಮುಗಿದ್ರು. ರಮೇಶ್, ರಾಘು, ಏನಾಗಿದೆ ಆದ್ಯಾಗೆ? ಯಮುನಾ ಕಂಡೀಷನ್ ಹೇಗಿದೆ ಎಂದರು ಒಂದೇ ಉಸಿರಿಗೆ. ರಾಘವನ್ ಕೂಡ ಕಣ್ ತುಂಬಿ, ಬಾವಾ, ಹಾದಿ ಹೇಗಿದ್ದಾನೆ? ಅಲ್ಲಿ ಡಾಕ್ಟರ್ ಏನಾದರೂ ಹೇಳಿದ್ರಾ ಎಂದರು. ರಮೇಶ್, ಆದಿ ಚೆನ್ನಾಗಿದ್ದಾನೆ, ಸ್ವಲ್ಪ ಪ್ರಜ್ಞೆ ಕಳ್ಕೊಂಡಿದ್ದಾನೆ, ಅವನು ಸೇಫ್ ಆಗಿದ್ದಾನೆ ಎಂದು ಅಲ್ಲಿ ಕಂಡೀಷನ್ ಬಗ್ಗೆ ಹೇಳು ಎಂದರು ಒಂದೇ ಉಸಿರಿನಲ್ಲಿ. ರಾಘವನ್, ಆದಿಯಾಗೆ ಜಾಸ್ತಿ ಒತ್ತಡ ಆಗಿ ಬ್ಲೀಡಿಂಗ್ ಜಾಸ್ತಿ ಆಗಿದೆ, ಆದಷ್ಟು ಬೇಗ ಆಪ್ರೇಷನ್ ಮಾಡಬೇಕು ಅಂದರು. ನಾನು ಒಪ್ಕೊಂಡಿದ್ದೀನಿ, ಆಪ್ರೇಷನ್ ನಡೀತಿದೆ. ಇನ್ನೂ ಯಮುನಾಗೆ ಶಾಕ್ ಆಗಿದೆ ಅಂದೆ, ಸೊ ಅವಳು ಪ್ರಜ್ಞೆ ಕಳ್ಕೊಂಡಿದ್ದಾಳೆ. ಡಾಕ್ಟರು ಯಮುನಾ ಇನ್ನು ಸ್ವಲ್ಪ ಸಮಯಕ್ಕೆ ಕಣ್ಣು ಬಿಡ್ತಾರೆ ಅಂತ ಹೇಳಿದ್ದಾರೆ, ಬಟ್ ಆದ್ಯ ಕಂಡೀಷನ್ ಬಗ್ಗೆ ಇನ್ನೂ ಹೇಳಿಲ್ಲ ಎಂದರು. ತಾವು ಒಬ್ಬ ಡಾಕ್ಟರ್ ಅನ್ನೋದನ್ನು ಮರೆತು. ರಮೇಶ್, ಡೋಂಟ್ ಬಿ ಪ್ಯಾನಿಕ್, ಎಲ್ಲ ಸರಿಯಾಗುತ್ತೆ. ಹೇ ರಾಘು, ಏನೋ ನೀನೊಬ್ಬ ಡಾಕ್ಟರ್ ಆಗಿ ಹೀಗೆ ಏನೋ ಗೊತ್ತಿಲ್ಲದವ್ರ ಥರ ಇದ್ದರೆ ಹೇಗೆ ಎಂದು ತಾವೇ ಧೈರ್ಯ ತುಂಬಿ, ಇಲ್ಲಿ ಆದಿ ಕಣ್ಣು ಬಿಟ್ಟ ತಕ್ಷಣ ನಾವು ಇಲ್ಲಿಂದ ಹೊರಟು ಬರ್ತೀವಿ, ನಮ್ಮ ಬಗ್ಗೆ ಯೋಚನೆ ಬೇಡ. ಅಲ್ಲಿ ಏನೇ ಹೆಲ್ಪ್ ಬೇಕಂದ್ರೂ ಎದುಗೇಳು, ಅವನೆಲ್ಲ ನೋಡ್ಕೋತಾನೆ. ಆ್ಯಂಡ್
ಬ್ಲಡ್ಗೆ ಅರೇಂಜ್ ಮಾಡಿಸು ಎಂದರು. ಡಾಕ್ಟರ್ ಆದ ರಾಘವನ್ ತಮ್ಮ ಹೆಂಡತಿ ಮಗಳ ಪರಿಸ್ಥಿತಿ ನೋಡಿ ಆರ್ಡಿನರಿ ವ್ಯಕ್ತಿ ಥರ ಹಾಡ್ತಿದ್ದಾರೆ. ರಮೇಶ್, ಓಕೆ, ಆಗಾಗ ಕಾಲ್ ಮಾಡ್ತೀನಿ, ನನ್ನ ಫೋನು ಎಲ್ಲೋ ಮಿಸ್ ಆಗಿದೆ ಎಂದು ಕಾಲ್ ಕಟ್ ಮಾಡಿ ಅಲ್ಲೇ ಚೇರ್ ಮೇಲೆ ಕೂತು, ದೇವ್ರೆ, ನನ್ನ ಮಗನಿಗೆ ಇವತ್ತೇನಾದರೂ ಆಗಿದ್ರೆ ಎಷ್ಟು ಜೀವಗಳಿಗೆ ಏನಾಗ್ತಿತ್ತೋ. ಅವನು ಎಷ್ಟೋ ಜನಕ್ಕೆ ಮಾಡಿದ ಒಳ್ಳೆ ಕೆಲಸನೇ ಇವತ್ತು ಅವನನ್ನು ಕಾಪಾಡಿರೋದು ಎಂದು ಎಲ್ಲ ಇರುವ ದೇವರಿಗೆ ವಂದಿಸಿದ್ರು. ಆದಿಗೆ ಐ ಸ್ಪೆಷಲ್ ಡಾಕ್ಟರ್ ಬಂದು ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅತ್ತ ಆದಿಯ ಆಪರೇಷನ್ ಟೇಬಲ್ ಮೇಲೆ ಅನಸ್ತೇಷಿಯಾ ತಗೊಂಡು ಮಲಗಿದ್ರು. ಹಾದಿ ಎಂದು ಕನ್ವರ್ಸ್ತಿದ್ಲು. ಡಾಕ್ಟರ್ ಅದನ್ನು ನೋಡಿ ತನ್ನ ಅಸಿಸ್ಟೆಂಟ್ ಬಳಿ ಏನೋ ಹೇಳಿದರು. ಹೊರಗೋಗಿ ರಾಘವನ್ಗೆ, ಡಾಕ್ಟರ್, ಮೇಡಮ್ ಆದಿ ಅವರು ಹೆಸರು ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಎಂದರು. ರಾಘವನ್ ಕಣ್ಣು ಒರೆಸಿ, ನನ್ನ ಅಳಿಯ ಚೆನ್ನಾಗಿದ್ದಾನೆ ಅಂತ ಹೇಳಿ ಅಷ್ಟೇ ಸಾಕು ನನ್ನ ಮಗಳಿಗೆ ಎಂದರು. ಡಾಕ್ಟರ್ ಅಸಿಸ್ಟೆಂಟ್ ಬೇಗ ಹೋಗಿ ಡಾಕ್ಟರ್ ಬಳಿ ಹೇಳಿ ಆದಿಯ ಕಡೆ ಬಾಗಿ, ಮೇಡಮ್, ಆದಿನಾಥ್ ಸರ್ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಎಂದರು. ಆದಿಯ ಕಣ್ಣಲ್ಲಿ ಅನಸ್ತೇಷಿಯಾ ಮತ್ತಲ್ಲೂ ನೀರು ಜಾರಿತು. ಈಗ ಅವಳ BP ನಾರ್ಮಲ್ ಆಗಿ ಆದ್ಯ ನಿದ್ದೆಗೆ ಜಾರಿದ್ಲು. ಡಾಕ್ಟರ್, ಎಂಥ ಜೋಡಿ ಇವ್ರದು. ಈ ಹುಡುಗಿ ತನ್ನ ಗಂಡನಿಗೆ ಏನಾಗಿದೆಯೋ ಅಂತ ಹೆದರಿ ಎಕ್ಸೈಟ್ ಆಗಿದ್ಲು. ಈಗ ಶೀಸ್ ಪರ್ಫೆಕ್ಟ್ ಎಂದು ಆಪರೇಷನ್ ಶುರು ಮಾಡಿದ್ರು. ತುಂಬ ಬ್ಲಡ್ ಲಾಸ್ ಆಗಿದ್ರಿಂದ ಅವಳಿಗೆ ಎದುನೇ ಬ್ಲಡ್ ಅರೇಂಜ್ ಮಾಡಿಸಿದ್ದ. ಆಪರೇಷನ್ ಮುಗಿತು. ಮಗುನ ಹೊರಗೆ ತೆಗೆದ್ರು. ಮಗು ಅಳಲಿಲ್ಲ. ಡಾಕ್ಟರ್ಗಳು ಮಗುಗೆ ಏನಾಗಿದೆ ಎಂದು ಚೆಕ್ ಮಾಡಿ ಕೈ ಕಾಲು ಉಜ್ಜಿ ಕೊನೆಗೆ ಮಗುನ ಉಲ್ಟಾ ಹಿಡಿದು ಬೆನ್ನಿಗೆ ಲೈಟಾಗಿ ಟ್ಯಾಪ್ ಮಾಡಿದ ತಕ್ಷಣ ಮಗು ಜೋರಾಗಿ ಹತ್ತಿತು. ಇನ್ನೊಂದು ಕಡೆ ಆದಿ ಕೂಡ ಮೆಲ್ಲಗೆ ಕಣ್ಬಿಟ್ಟ. ಇಲ್ಲಿ ಮಗುನ ಹೊರಗಿದ್ದವರಿಗೆ ತೋರಿಸಿದ್ರು. ರಾಘವನ್ ಮತ್ತು ಸುಧಾ ಅವರು ತಮ್ಮ ಮೊಮ್ಮಗನ ನೋಡಿ ಖುಷಿಯಾಗಿ ಆದಿಯ ಬಗ್ಗೆ ಕೇಳಿದ್ರು. ಅವರಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಎಂದು ಮಗುನ ಸ್ವಲ್ಪ ಸಮಯ ಇಂಕ್ಯುಬೇಟರ್ನಲ್ಲಿ ಇಡೋಕ್ಕೆ ತಗೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಡಾಕ್ಟರ್ ಆದಿ ಕಣ್ಣು ಬಿಟ್ಟಿದ್ದು ನೋಡಿ ಒಮ್ಮೆ ಚೆಕ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದರು. ಆದಿ ತುಸು ಮಾತಾಡೋಕ್ಕೆ ಕಷ್ಟ ಆಗಿ ಕಣ್ಣಲ್ಲೇ ಓಕೆ ಎನ್ನುವಂತೆ ಸನ್ನೆ ಮಾಡ್ದ. ಡಾಕ್ಟರ್ಗಳು ರಮೇಶ್ ಅವರಿಗೆ ವಿಷಯ ಹೇಳಿದ್ರು. ರಮೇಶ್ ಕಣ್ತುಂಬಿ, ದೇವ್ರೆ ಥ್ಯಾಂಕ್ಸ್ ಕಣಪ್ಪ ಎಂದು ಕೈ ಮುಗಿದು ನೋಡ್ಬೋದಾ ಎಂದು ಬಾಗಿಲ ಬಳಿ ಹೋಗುತ್ತಿದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ರಾ ಆಫೀಸರ್ಗಳು ಬಂದು, ನಿಲ್ಲಿ ರಮೇಶ್ ಎಂದು ತಡೆದು, ತಾವು ಆದಿನಾಥ್ ಅವರ ಬಳಿ ಮಾತಾಡಬೇಕು, ಆ ಪ್ಲೇಸ್ನಲ್ಲಿ ಏನು ನಡೀತು ಅಂತ ಕೇಳಬೇಕು ಎಂದು ರಮೇಶ್ ಅವರಿಗಿಂತ ಮೊದಲು ಅವರೇ ಹೋಗ್ತಾರೆ. ರಮೇಶ್ ಅವ್ರಿಗೆ ಯಾಕೋ ತಮ್ಮ ಆನೆಸ್ಟ್ ವರ್ಕ್ಗೆ ಬೆಲೆ ಇಲ್ಲ ಅನಿಸಿತು. ತಮ್ಮ ಮಗನ ಮುಖ ನೋಡೋಕ್ಕೂ ಬಿಡಲಿಲ್ವಲ್ಲ ಎಂದು. ರಾ ಅಧಿಕಾರಿಗಳು ಆದಿ ಬಳಿ ಅಷ್ಟು ಜನ ಸಾಯೋಕ್ಕೆ ಏನು ಕಾರಣ, ನೀವೇಗೆ ಸೇವ್ ಆದ್ರಿ ಅಂದೆಲ್ಲ ಪ್ರಶ್ನೆ ಮಾಡ್ತಿದ್ರು. ಆದಿಗೆ ಅವನ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಮೇಲಧಿಕಾರಿಗಳಲ್ಲಿ ಒಂದಿಬ್ಬರು ಅವನ ಏಳಿಗೆ ಸಹಿಸಿದವರು ಹೀಗೆ ಬೇಡದ ಕಾರಣ ಹಿಡಿದು ಆದಿ ಮನಸ್ಸಿಗೆ ಹಿಂಸೆ ಮಾಡೋರು ಈಗಲೂ ಅದೇ ಆಗಿದ್ದು. ಆದಿ ಅಲ್ಲೇ ನಡೆದಿದ್ದು ಅಷ್ಟು ಘಟನೆಯ ವಿವರ ಕೊಟ್ಟ ಮೇಲೆ ಆ ಅಧಿಕಾರಿಗಳು ಹೊರ ನಡೆದ್ರು. ಆದಿಗೆ ಡಾಕ್ಟರ್ ಮೊದಲೇ ನಿಮ್ಮ ತಂದೆ ಹೊರಗಿದ್ದಾರೆ ಎಂದು ಹೇಳಿದ್ರಿಂದ ತನ್ನ ತಂದೆಗಾಗಿ ಕಾದಿದ್ದ. ರಮೇಶ್ ಅವರೆಲ್ಲ ಹೋದ್ಮೇಲೆ ಒಳ ಬಂದವರೇ ತಮ್ಮ ಮಗನ ಕೈ ಹಿಡಿದು ಹೇಗಿದೆಯಾ ಎಂದರು ಕಣ್ತುಂಬಿ. ಆದಿ, ಅಪ್ಪ ಐ ಆಮ್ ಓಕೆ ಎಂದು ನನ್ನ ವಿಷಯ ಹೇಗೆ ಎಂದ ತುಸು ಅನುಮಾನದಲ್ಲೇ. ರಮೇಶ್ ಅವರು ಇಡೀ ನ್ಯೂಸ್ ಪೂರ್ತಿ ಅದೇ ವಿಷಯ ಕಣೋ ಎಂದು ಮನೆಯವರೆಲ್ಲ ಸಾಯೋದೊಂದು ಬಾಕಿ ಎಂದು ತಮ್ಮ ಮಗನ ಹಣೆಗೆ ಮುತ್ತಿಟ್ಟು, ಇದೆಲ್ಲ ಬೇಡ ಆದಿ, ನೀನು ನಿನ್ನ ಆಫೀಸ್ ನೋಡ್ಕೊ, ಮಾರ್ಷಲ್ ಸ್ಕೂಲ್ ನೋಡ್ಕೊ ಸಾಕು. ಈ ವಯಸ್ಸಲ್ಲಿ ಇದೆಂಥ ಹಣೆ ಬರಹ ಆದಿ, ಮಗನ ಬಗ್ಗೆ ಏನೇನೋ ಕೆಟ್ಟದ್ದು ಕೇಳೋದು ಎಂದರು ದುಃಖದಲ್ಲಿ. ಆದಿ ಅವನ ತಂದೆ ಕೈ ಹಿಡಿದು, ಅಪ್ಪ ನನಗೇನೂ ಆಗಿಲ್ಲ ಅಲ್ವಾ, ಮತ್ತ್ಯಾಕೆ ಎಂದವನು. ಅಮ್ಮ ಆದ್ಯ ಹೇಗಿದ್ದಾರೆ ಎಂದು ಮನೆಯವರಿಗೆಲ್ಲ ಎಂದ ತುಸು ಅನುಮಾನದಲ್ಲೇ. ರಮೇಶು, ಅಮ್ಮ ಚೆನ್ನಾಗಿದ್ದಾಳೆ ಕಣೋ, ಆದರೆ ಆದ್ಯಕ್ಕೆ ಬ್ಲೀಡಿಂಗ್ ಜಾಸ್ತಿಯಾಗಿ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ನಿಮ್ಮ ಮಾವ ಆಪ್ರೇಷನ್ ನಡೀತಿದೆಯಂತೆ ಎಂದರು. ತಕ್ಷಣ ಆದಿ ತನ್ನ ಹಣೆ ತೇಡುತ್ತಾ ಬೇಸರದಲ್ಲಿ, ನಾವು ಈಗಲೇ ಹೊರಡಬೇಕು ಅಪ್ಪ, ಫೋನ್ ಮಾಡಿ ಎದುಗೆ ಜಟ್ ಅರೇಂಜ್ ಮಾಡೋಕ್ಕೆ ಹೇಳಿ ಎಂದ. ರಮೇಶ್ ಅವರು, ಎದು ಆಲ್ರೆಡಿ ಅರೇಂಜ್ ಮಾಡಿದ್ದಾನೆ, ನೀನು ಎಚ್ಚರ ಆಗಲಿ ಅಂತ ಕಾಯ್ತಿದ್ದೋ ಅಷ್ಟೇ ಎಂದರು. ತಕ್ಷಣ ಆದಿ, ಓಕೆ ನಾವು ಹೊರಡೋಣ, ಇಲ್ಲಿಂದ ಹೋಗೋಕ್ಕೆ ತಯಾರಿ ಮಾಡಿ ಎಂದ.
ಅಷ್ಟೊತ್ತಿಗೆ ಅವನ ಟೀಮ್ ಬಂದು ಸರ್ ಎಂದು ಅವನ ಮುಂದೆ ನಿಂತು ಎಲ್ಲ ಫಾರ್ಮ್ಯಾಲಿಟೀಸ್ ಮುಗಿದಿದೆ, ನೀವು ಓಕೆ ಅಂದರೆ ನಾವು ಹೋಗೋಣ ಸರ್ ಅಂದರು. ರಮೇಶ್ಗೆ ಇದು ಸರ್ಕಾರ ಮಾಡೋ ಕೆಲಸನ ನಮ್ಮ ಆದಿ ಕಟ್ಟಿದ ಮಾರ್ಷಲ್ ಹುಡುಗರು ಮಾಡಿದ್ದು ನೋಡಿ ಭೀಷ್ಮ ಅಂತ ಯಾವ ಗಳಿಗೆಯಲ್ಲಿ ಇವನಿಗೆ ಹೆಸರಿಟ್ರೋ ಆ ಗಳಿಗೆಯಿಂದ ಇವನಿಗೆ ಇವನ ಟೀಮ್ ಬೆಂಬಲವಾಗಿ ನಿಂತಿದೆ ಎಂದು ತಮ್ಮ ಮಗನನ್ನು ನೋಡಿ ಹೆಮ್ಮೆಯಿಂದ ನೋಡಿದರು. ತಕ್ಷಣ ಆದಿ ರೆಡಿ ಎಂದು ಅಪ್ಪ ಹೋಗೋಣ, ಮೊದಲು ಅಮ್ಮ ಆದ್ಯನ ನೋಡಬೇಕು ಎಂದ. ರಮೇಶ್ ಅವರು ಓಕೆ ಎಂದವರು ತಮ್ಮ ಮಗನನ್ನು ಕರ್ಕೊಂಡು ಎದ್ದು ಮೊದಲೇ ಅರೇಂಜ್ ಮಾಡಿದ್ದಂಥ ಜಟ್ನಲ್ಲಿ ಹೊರಡ್ತಾರೆ. ಆದಿ ತಲೆ ತುಂಬ ಆದ್ಯ ನೆನಪೇ ಕಾಡ್ತಿತ್ತು. ಅಮ್ಮ ಹೇಳೋರು ಡೆಲಿವರಿ ಸಮಯ ತಾಯಿಗೂ ಕೂಡ ಮರು ಹುಟ್ಟು ಅಂತ, ಈಗ ಹೇಗಿದ್ದಾಳ ಅವಳು ಎಂದು ಯೋಚಿಸೇನೆ ಅವನಿಗೆ ಭಯ ಆಗ್ತಿತ್ತು. ಮುಂದೆ ಆದಿ ತನ್ನ ಸುಸ್ತನ್ನು ಮರೆತು ತನ್ನವಳನ್ನು ನೋಡೋಕ್ಕೆ ಧಾವಿಸಿ ಬಂದವನು ಆಪರೇಷನ್ ಮುಗಿದು ಮಗು ಏನೋ ಸೇಫ್ ಆಗಿತ್ತು. ಬಟ್ ಆದ್ಯ ಯಾವುದಕ್ಕೂ ರೆಸ್ಪಾನ್ಸ್ ಮಾಡದೆ ಮಲಗಿದ್ದನ್ನು ನೋಡಿ ಹೇ ಆದ್ಯ ನಾನಿನ್ನ ಆದಿ ಬಂದಿದ್ದೀನಿ ಕಣ್ಬಿಡು ಎಂದವನ ಕಣ್ಣೀರು ಆದ್ಯಕ್ಕೆನೆ ಸೋಕುತ್ತಿತ್ತು. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.